ನಾವು ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ನಾವೆಲ್ಲ ಭೇಟಿ ಮಾಡಿದ್ವಿ, ಚರ್ಚೆ ಮಾಡಿದ್ವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ. ನಮ್ಗಿರುವಂತ ಎಲ್ಲ ರಿಪೋರ್ಟ್ಸ್ ಅಲ್ಲೂ ಕೂಡ ನಾವೆಲ್ಲ ಕಂಪೇರ್ ಮಾಡಿದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನ್ ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ವಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ಆದ್ರೆ? ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀವಿ. ನಾನು ಒಳಗಡೆ ಏನ್ ಮಾತಾಡ್ದೆ, ಯಾರ ಹತ್ರ ಮಾತಾಡ್ದೆ ಅಂತ ನಾನೇನು ಡಿಸ್ಕ್ಲೋಸರ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ಬೇರೆ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡ್ಬೇಕು ಮಾತಾಡಿದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಿದೀನಿ, ಏನ್ ಬೇಕು ಮಾತಾಡಿದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ್ಮೇಲೆ ಅವೆಲ್ಲ ನಾವ್ ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕು ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನಾವು ಅಸ್ಸಾಂದು ಮತ್ತು ಬೇರೆ ಬೇರೆ ಎಲೆಕ್ಷನ್ ಬಗ್ಗೆ ನಾವೆಲ್ಲ ನಮ್ಮ ರಾಜಕೀಯ ವಿಚಾರದಲ್ಲೆಲ್ಲ ಚರ್ಚೆ ಮಾಡಿದ್ವಿ. ಸೊ ಅದಕ್ಕೆ ನಾನು ನಮ್ಮ ಭೂಪೇಶ್ ಸಾಹೇಬರು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ನಾವೆಲ್ಲ ಭೇಟಿ ಮಾಡಿದ್ವಿ, ಚರ್ಚೆ ಮಾಡಿದ್ವಿ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅಂತ. ನಮ್ಗಿರುವಂತ ಎಲ್ಲ ರಿಪೋರ್ಟ್ಸ್ ಅಲ್ಲೂ ಕೂಡ ನಾವೆಲ್ಲ ಕಂಪೇರ್ ಮಾಡಿದೀವಿ. ಕಾಂಗ್ರೆಸ್ ಸರ್ಕಾರ ವಾಪಸ್ಸು ಅಲ್ಲಿ ತರಲಿಕ್ಕೆ ಏನ್ ಬೇಕು ನಾವೆಲ್ಲ ಸಿದ್ಧತೆಯನ್ನು ನಾವು ಮಾಡಿದ್ವಿ. ಸರ್, ಬರೀ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆದ್ರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕೂಡ ಇದ್ರು, ಅವ್ರನ್ನೇನಾದ್ರು ಭೇಟಿ ಆದ್ರೆ? ನೋಡ್ರಿ, ನಾನೀಗ 10 ಜನಪದ ಬಂದಿದ್ದೀವಿ. ನಾನು ಒಳಗಡೆ ಏನ್ ಮಾತಾಡ್ದೆ, ಯಾರ ಹತ್ರ ಮಾತಾಡ್ದೆ ಅಂತ ನಾನೇನು ಡಿಸ್ಕ್ಲೋಸರ್ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಬೀದಿಯಲ್ಲಿ ನಿಂತ್ಕೊಂಡು ನಾವೆಲ್ಲ ಅದೆಲ್ಲ ರಾಜಕಾರಣ ಮಾತಾಡೋದು ಬೇರೆ ಇಲ್ಲ. ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡಿದ್ದೀವಿ, ಏನೇನ್ ಮಾತಾಡ್ಬೇಕು ಮಾತಾಡಿದೀವಿ ಅಷ್ಟೇ. ಖಂಡಿತ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ, ಎಲ್ಲಾ ವಿಚಾರಗಳನ್ನ ಮಾತಾಡಿದೀನಿ, ಏನ್ ಬೇಕು ಮಾತಾಡಿದೀನಿ. ಅದನ್ನ ನಾನು ಪಬ್ಲಿಕ್ ಅಲ್ಲಿ ನಾನೆಲ್ಲ ಮಾತಾಡಕ್ಕೆಲ್ಲ ಆಗಲ್ಲ. ಬಂದ್ಮೇಲೆ ಅವೆಲ್ಲ ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡ್ಲಿಕ್ಕೆ. ಎಲ್ಲಾ ವಿಚಾರನ ಮಾತಾಡದೆ ಬರೀ ಸುಮ್ನೆ ಇಲ್ಲಿ ಬಂದು ಈ ಗಾಳಿ ಕುಡ್ಕೊಂಡು ಹೋಗಿ ಬಂದಿದೀವ. ನಾವು ಏನೇನ್ ಬೇಕು ನಾವು ಮಾತಾಡಿದೀವಿ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. चिकन बर्फी कबाब, अरेबियन रोल, गार्लिक चिकन, टर्किश कबाब और पता नहीं क्या क्या। नमस्ते बेलगाम, मैं हूँ अभी एंड आज मैंने विजिट किया बेलगाम में ओपन हुए इस न्यू लाल कैटरर्स के रेस्टोरेंट को। ये लाल पकाती केटरिंग के नाम से बहुत फेमस है। इनके पास आपको यूनिक टाइप्स ऑफ स्टार्टर्स मिलेंगे, जिसमें से हमने ट्राई किया पॉपलेट चिकन, इटालियन कबाब, चिकन शाही चीज रोल, चिकन बर्फी कबाब, अरेबियन रोल, चिकन चीज बॉक्स, लाल बादशाह रोल, चिकन पठानी कबाब, टर्किश कबाब, गार्लिक चिकन और ये चिकन सिजलर। इनके स्टार्टर्स का टेस्ट तो बहुत बढ़िया था एंड इनके फ्लेवर्स भी लाजवाब थे। और ये मेरा दोस्त जिसको हाथ टूटा हुआ है फिर भी खाने का नाम सुनते ही आ गया अपना प्रोटीन इंटेक पूरा करने। इतने सब स्टार्टर्स के बाद अब बारी थी मेन कोर्स की, तो हमने यहाँ पे लिया घी रोस्टेड रश्मि पराठा विद चिकन अंगारा, जो टेस्ट में एक नंबर था। फिर आई हम सबकी फेवरेट चिकन एंड मटन बिरयानी, और इनकी मटन बिरयानी तो माउथ वाटरिंग थी, जो आपको ट्राई करनी ही पड़ेगी। इनका खुद का केटरिंग सर्विस भी है, जहाँ ये ऑल टाइप्स ऑफ इवेंट्स के ऑर्डर लेते हैं एंड बिरयानी के भी ऑर्डर्स लेते हैं, लेकिन आपको बिरयानी मिनिमम 2 kg ऑर्डर करनी पड़ेगी। और इवनिंग में रेस्टोरेंट के सामने इनका स्टार्टर्स का स्टॉल भी लगता है, जो 5 PM to 7 PM रहेगा। अगर आपको इनके यूनिक स्टार्टर्स एंड माउथ वाटरिंग बिरयानी ट्राई करनी है तो विजिट लाल कैटरर्स रेस्टोरेंट नियर इंडियन नेशनल फ्लैग, असद खान सोसाइटी, बेलगाम।